ಶಿಕ್ಷಕರೇನಿದ್ದಾನೆ ಆತ ಬಲಿಯಾಗಿದ್ದು. ಹೀಗೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಟ್ವಿಸ್ಟ್ಗಳು ಬಳ್ಳಾರಿಯ ಗಲಭೆ ಪ್ರಕರಣದಲ್ಲಿ ಸಿಗ್ತಾ ಇದೆ. ಇನ್ನು ಬಳ್ಳಾರಿ ಗಲಭೆಯಲ್ಲಿ ಗಾಲಿ ರೆಡ್ಡಿ ಕಡೆಯವರಿಂದಲೂ ಕೂಡ ಗುಂಡು ಹಾರಿತಾ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಗಲಭೆ ನಡೆದಂತ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಮನೆ ಮೇಲೆ ಗನ್ಮ್ಯಾನ್ ಏನ್ ಫೈರ್ ಮಾಡ್ತಾನೆ, ಆ ಸಂದರ್ಭದಲ್ಲಿ ಇವ್ರ ಕಡೆಯಿಂದಲೂ ಕೂಡ ಏನಾದ್ರೂ ಫೈರಿಂಗ್ ಆಗಿತ್ತಾ ಅನ್ನುವಂತಹ ಅನುಮಾನ, ಸಂಶಯ ಇದೆ. ಭರತ್ ರೆಡ್ಡಿ ಬೆಂಬಲಿಗರಿಂದ ಗನ್ಮ್ಯಾನ್ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ ಕಡೆಯವರಿಂದಲೂ ಕೂಡ ಫೈರಿಂಗ್ ಆಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಶೂಟ್ ಮಾಡೋಕೆ ಮೊದಲು ಪ್ರಚೋದಿಸಿದ್ದೇ ಗಾಲಿ ರೆಡ್ಡಿ ಗನ್ಮ್ಯಾನ ಅನ್ನುವಂತ ಪ್ರಶ್ನೆ ಇದೆ. ಕಾರಣ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ಗೆ ಪ್ರಚೋದನೆ ನೀಡಿದ್ರ ಆ ಗನ್ಮ್ಯಾನ್ಗಳು ಸದ್ಯ ಜನಾರ್ದನ್ ರೆಡ್ಡಿಗೆ ಇರೋದು ಸರ್ಕಾರಿ ಗನ್ಮ್ಯಾನು. ಸರ್ಕಾರಿ ಗನ್ಮ್ಯಾನ್ಗಳ ವಿಚಾರಣೆಗೆ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ. ಕಾಂಗ್ರೆಸ್ ಬಿಡುಗಡೆ ಮಾಡಿದಂತಹ ವಿಡಿಯೋ ಸತ್ಯಾಸತ್ಯತೆ ಬಗ್ಗೆ ಒಂದ್ ಕಡೆ ತನಿಖೆ ಆಗ್ತಾ ಇದೆ. ರೆಡ್ಡಿಗಳ ಗಲಭೆ ಏನಿದೆ ಅದು ಪ್ರೀ ಪ್ಲಾನ್ಡ್ ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತಾ ನೋಡಬೇಕು. ಯಾಕಂದ್ರೆ ತನಿಖೆ ಆಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗನ್ಮ್ಯಾನ್ ನಿಂತಿದ್ದ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆತ ಪ್ರಚೋದನೆ ಮಾಡ್ದ, ಅದಾದ ಮೇಲೆ ಇವರು ಫೈರಿಂಗ್ ಮಾಡಿದ್ರು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಹೀಗಾಗಿ ಸೂಕ್ತ ತನಿಖೆ ಆಗಬೇಕು ಅಂತ ಒಂದು ಕಡೆ ಭರತ್ ರೆಡ್ಡಿ ಅವರ ಬೆಂಬಲಿಗರು, ಇತ್ತ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಏನು ಪರಸ್ಪರ ಹೊಡೆದಾಟ ನಡೆಸಿದ್ರು, ಕಲ್ಲು ತೂರಾಟ ಆಯಿತು, ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಉಂಟಾಯಿತು. ಈ ವಿಚಾರವಾಗಿ ಒಂದೊಂದೇ ವಿಡಿಯೋಗಳು ಈ ಕಡೆ ಇವರು ರಿಲೀಸ್ ಮಾಡ್ತಾ ಇದ್ದಾರೆ, ಇತ್ತ ಇವರು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಸದ್ಯ ಈಗ ತನಿಖೆ ಹೇಗಾಗತ್ತೆ ಅನ್ನುವಂಥದ್ದು ಸದ್ಯ ಮುಂದಿರುವಂಥ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಭರತ್ ರೆಡ್ಡಿ ಬೆಂಬಲಿಗರು ಗನ್ಮ್ಯಾನ್ ಏನ್ ಫೈರ್ ಮಾಡ್ತಾರಲ್ಲ, ಅದಕ್ಕೆ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ ಏನೇ ಪ್ರಚೋದನೆ ಮಾಡಿದ್ದು ಅನ್ನುವಂತ ಆಯಾಮದಲ್ಲಿ ಒಂದಷ್ಟು ವಿಡಿಯೋಗಳು ರಿಲೀಸ್ ಆಗಿದೆಯಲ್ಲ, ಏನಿದರ ಸತ್ಯಾಸತ್ಯತೆ? ಹೌದು ಪ್ರಭು, ಏನು ಬಳ್ಳಾರಿಯ ಶೂಟೌಟ್ ಪ್ರಕರಣಕ್ಕೆ ತಾಸಿಗೊಂದು ವಿಡಿಯೋಗಳು ಇದೀಗ ವೈರಲ್ ಆಗ್ತಕ್ಕಂಥದ್ದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಕ್ಕಂಥದ್ದು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ಕಚೇರಿಯಲ್ಲಿ, ಅಂದ್ರೆ ಗೃಹ ಕಚೇರಿಯಲ್ಲಿ ಈಗ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಈ ಒಂದು ಶೂಟೌಟ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಕೂಡ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ಏನು ಮೃತ ರಾಜಶೇಖರನ್ಗೆ ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದನೇ ಶೂಟ್ ಆಗಿದೆ ಅನ್ನುವಂತಹ ವಿಡಿಯೋ ಇದೀಗ ರಿಲೀಸ್ ಆಗಿರ್ತಕ್ಕಂಥದ್ದು. ಬೆಳಿಗ್ಗೆ ಅಷ್ಟೇ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಜನಾರ್ದನ ರೆಡ್ಡಿ ಅವರ ಗೃಹ ಕಚೇರಿ ಮೇಲೆಗಡೆ ನಿಂತು ಗನ್ಮ್ಯಾನ್ ನಿಂತಿರ್ತಕ್ಕಂಥ ದೃಶ್ಯ ವೈರಲ್ ಆಗಿತ್ತು. ಅದಾದ ಬಳಿಕ ಈಗ ಫೈರಿಂಗ್ ಆಗಿರ್ತಕ್ಕಂಥ ವಿಡಿಯೋವನ್ನ ಒಂದು ರಿಲೀಸ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಬೆಳವಣಿಗೆ ತಾಸಿಗೊಂದು ಟ್ವಿಸ್ಟ್ ಸಿಗ್ತಕ್ಕಂಥದ್ದು, ವಿಡಿಯೋ ಮೇಲೆ ವಿಡಿಯೋಗಳು ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಳ್ಳಾರಿ ಪೊಲೀಸರು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಇದರ ಜೊತೆಗೆ ಸರ್ಕಾರ ಐಜಿಪಿ ಮತ್ತು ಬಳ್ಳಾರಿ ಎಸ್ಪಿ ಅನ್ನು ಕೂಡ ವರ್ಗಾವಣೆ ಮಾಡಿ ಆದೇಶವನ್ನ ಪಡಿಸಿರ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ವೆಂಕಟೇಶ್.